Blue armor activated. Battery 90%. ಫೈನಲಿ C60 Pro ಇಂಟರ್ಕಾಮ್ ತಗೊಂಡಿದ್ದೀವಿ. ನೋಡೋಣ ಇದರ ರಿವ್ಯೂ, ಅನ್ಬಾಕ್ಸಿಂಗ್ ಮತ್ತು ಹೆಲ್ಮೆಟ್ಗೆ ಮೌಂಟ್ ಮಾಡೋ ವಿಡಿಯೋ ಆಗಿರುತ್ತೆ. ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ನಾವು ಯೂಶ್ವಲಿ ಬೈಕಲ್ಲಿ ಜಾಸ್ತಿ ರೈಡ್ಸ್ ಮಾಡ್ತಿರ್ತೀವಿ. ಲಾಸ್ಟ್ ಟೈಮ್ ನಾವು ಮಾನ್ಸೂನ್ ರೈಡ್ ಹೋಗ್ಬೇಕಿದ್ರೆ ಮ್ಯೂಸಿಕ್ ಕೇಳೋಕ್ಕಾಗಿರ್ಬೋದು, ಇಲ್ಲ ಕಾಲ್ಸ್ ಬಂದರೆ ಪಿಕ್ ಮಾಡೋಕ್ಕೆ ಬೈಕ್ ರೈಡ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಅದಕ್ಕೆ ಅಂತಲೇ ಒಂದು ಪ್ರಾಡಕ್ಟ್ನ ಬಿಲ್ಡ್ ಮಾಡಿದ್ದಾರೆ, ಸಖತ್ತಾಗಿದೆ ಮಾತ್ರ. ಆ ಇಂಟರ್ಕಾಮ್ ಅಂತ ಅದ್ರ ಹೆಸರು. ಇಂಟರ್ಕಾಮ್ ತಗೊಳ್ಳೋಣ ಅಂತ ಇದ್ದಿದ್ದು ಲಾಸ್ಟ್ ಟೈಮ್ ಮಾನ್ಸೂನ್ ರೈಡ್ ಹೋದಾಗ. ಲಾಸ್ಟ್ ಟೈಮು ನಾವು ಸ್ವಲ್ಪ ರೈಡಿಂಗ್ ಗೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರಿಂದ ಸ್ವಲ್ಪ ಬಡ್ಜೆಟ್ ಪ್ರಾಬ್ಲಮ್ ಆಗಿ ನಾವು ಇಂಟರ್ಕಾಮ್ ತಗೊಳಕ್ಕೆ ಆಗಲಿಲ್ಲ. ಅದಕ್ಕೆ ಈ ಸತಿ ಫೈನಲಿ ಮಾನ್ಸೂನ್ ರೈಡ್ ಹೋಗೋ ಅಷ್ಟರಲ್ಲಿ ತಗೊಳ್ಳೋಣ ಅಂತ ತಗೊಂಡಿದ್ದೀವಿ. ಬ್ಲೂ ಆರ್ಮರ್ ನಾವು C30 ತಗೊಳ್ಳೋಣ ಅಂತ ಇದ್ದಿದ್ದು. ಇಲ್ಲಿರೋದು C60 Pro. ಇದರಲ್ಲಿ 3 ವೇರಿಯಂಟ್ ಇದೆ. ಒಂದು C60, ಅದು ಬೇಸ್ ವೇರಿಯಂಟು. C60 ಪ್ಲಸ್ ಅಂತ ಒಂದಿದೆ, C60 Pro ಅಂತ ಒಂದಿದೆ. ಈಗ ನಾವು ತಗೊಂಡ್ರೆ C60 Pro ಫ್ಲ್ಯಾಗ್ಶಿಪ್ ಇಂಟರ್ಕಾಮ್ ಅಂತಲೇ ಹೇಳ್ಬೋದು. ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು. ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಅನ್ಬಾಕ್ಸಿಂಗ್ ಮತ್ತು ಇದನ್ನು ಹೆಲ್ಮೆಟ್ಗೆ ಯಾವ ರೀತಿ ಫಿಟ್ ಮಾಡಬೇಕು, ಇದು ಯಾವ ಥರ ಫುಲ್ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಯಾವ ಥರ ಏನು ಅಂತ ಐಡಿಯಾ ಬರುತ್ತೆ. ಮತ್ತು ಇದೆಲ್ಲ ಇದ್ರದ್ದು ಐಟಮ್ಗೆ ನಮ್ಗೆ ಇಷ್ಟ ಆಯಿತು, ಟೋಟಲ್ ಕಾಸ್ಟು ಎಲ್ಲನೂ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಬ್ಲೂ ಆರ್ಮರ್ ವೆಬ್ಸೈಟಲ್ಲೇ, ಅಫಿಷಿಯಲ್ ವೆಬ್ಸೈಟು. ವಿಡಿಯೋಗೋಸ್ಕರ ಮತ್ತೆ ಇನ್ನೊಂದು ಸತಿ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಫಿಷಿಯಲಾಗಿ. ನೋಡಿ ಬಾಕ್ಸ್ ಎಷ್ಟು ಸಖತ್ತಾಗಿದೆ ಅಂತ. ನೋಡಿ ಇಷ್ಟೆಲ್ಲ ಫೀಚರ್ಸ್ ಇದೆ ಇದರಲ್ಲಿ. ಮತ್ತು ಈ ಸಾಫ್ಟ್ವೇರ್ ಎಲ್ಲ ಇದೆ. ಇದೇನು ಕಾಣಿಸ್ತಿದೆ ಇಷ್ಟೆಲ್ಲ ಇನ್ಕ್ಲೂಡ್ ಆಗಿದೆ. ಬನ್ನಿ ಓಪನಿಂಗ್ ಮಾಡೋಣ. ಆದರೆ ಈ ಥರ ಹೊಸ ಪ್ರಾಡಕ್ಟ್ಸ್ದು ಈ ಥರ ತೆಗಿಯೋದೇ ಒಂಥರ ಮಜಾ. ಫೈನಲಿ C60 ನೋಡಿ, C60 ಸಖತ್ತಾಗಿದೆ. ನಾನು ಸಖತ್ ದೊಡ್ಡದಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಎಷ್ಟು ಚಿಕ್ಕದಾಗಿದೆ. ಇನ್ನು ಏನೇನಿದೆ ನೋಡೋಣ. ಇದು ಇದರಲ್ಲಿ ಕೂರಿಸೋದು ಅನ್ಸುತ್ತೆ ಮೋಸ್ಟ್ಲಿ. ಇದು ಹೆಲ್ಮೆಟ್ಗೆ ಅಟ್ಯಾಚ್ ಮಾಡೋದು. ಇದು ನೀವೇನು ನೋಡ್ತೀರಾ, ಇದು C60 Pro ವೇರಿಯಂಟಿಗೆ ಮಾತ್ರ ಬರೋದು. C60 ನಮ್ಗೆ ಬೇಸಿಕ್ ಮಾತ್ರ ಬರುತ್ತೆ. ಇದು ಬೇಸಿಕ್ಕು. ಹೆಲ್ಮೆಟ್ಗೆ ಮೌಂಟ್ ಮಾಡಿ ಹಿಂದ್ಗಡೆ ಸ್ಟಿಕ್ಕರ್ ಬರುತ್ತೆ, ಅದನ್ನು ಹಾಕಿ ಜಸ್ಟ್ ಇದನ್ನ ಕೂರಿಸೋದು. ಇದು ಪ್ರೋ ವೇರಿಯಂಟ್ಗೆ ಇದು ಬರುತ್ತೆ, ಲೈಟ್ ಸಮೇತ ಬರುತ್ತೆ. ಜಸ್ಟ್ ಹಿಂಗೆ ಕೂರಿಸೋದಷ್ಟೇ. ನೋಡಿ ಆನ್ ಆಯಿತು. ಇಲ್ಲಿ ನಾರ್ಮಲ್ ಲೈಟ್ಸ್ ಬರ್ತಿರುತ್ತೆ, ಇದೆರಡು ಎಕ್ಸ್ಟ್ರಾ ಬರುತ್ತೆ. ಥರ ಸಕ್ಕದಾಗಿದೆ ಮಾತ್ರ. ವೀಡಿಯೋಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಡೈರೆಕ್ಟಾಗಿ ಮಾತ್ರ ಸಕ್ಕದಾಗ ಫೀಲ್ ಆಗ್ತಿದೆ. ನೋಡೋಣ ಇಲ್ಲಿ ಬೇರೆ ಏನಿದೆ. ಇದೊಂದು ಕೊಟ್ಟಿದ್ದಾರೆ. ಇದು ಲೈಟ್ ಇಲ್ಲ, ಏನಿಲ್ಲ, ವಿತೌಟ್ ಲೈಟು. ಜಸ್ಟ್ ಇದನ್ನ ಲೈಟ್ ಬೇಡ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಯೂಸರ್ ಮ್ಯಾನ್ಯುವಲ್ ಇದೆ, ಯಾವ ಥರ ಸೆಟಪ್ ಮಾಡ್ಕೊಳ್ಳೋದು ಏನು ಅಂತ. ಫುಲ್ಲು ಗೈಡ್ ಇರುತ್ತೆ, ನೀವು ನೋಡ್ಕೊಬೋದು. ಇದು T-ಸ್ಟಿಕ್ ಅಂತ ಒಂದು ಎಕ್ಸ್ಟ್ರಾ ಬರುತ್ತೆ. ಇದು ಪ್ರೋ ವೇರಿಯಂಟಲ್ಲಿ ಮಾತ್ರ ಬರೋ C60 T-ಸ್ಟಿಕ್ಕು. ಅಂದರೆ ಹ್ಯಾಂಡಲ್ ಬಾರ್ಸಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು, ಲೈಕ್ ಕಾಲ್ಸ್ ಪಿಕ್ ಮಾಡೋದು, ಸಾಂಗ್ ಚೇಂಜ್ ಮಾಡೋದು, ಅದೆಲ್ಲ. ಅದೇನು ಕೇಬಲ್ ಇದೆ. ಓಹೋ, C ಟೈಪ್ ಚಾರ್ಜಿಂಗ್ ಮಾಡ್ಕೊಳ್ಳೋದು. ಸಖತ್ತಾಗಿದೆ ಮಾತ್ರ. ಇದೆಲ್ಲ ಫುಲ್ಲು ಮ್ಯಾಕ್ಡಾಗಿ ಬರುತ್ತೆ, ಮ್ಯಾಗ್ನೆಟಿಕ್ಕು. ಜಸ್ಟು ಇದನ್ನು ಇಲ್ಲಿದೆ ನೋಡಿ, ಜಸ್ಟ್ ಇದನ್ನು ಈ ಥರ ಇದು ಮಾಡಿದ್ರೆ ಸಹ ಕನೆಕ್ಟ್ ಆಗಿಬಿಡುತ್ತೆ. ಸೌಂಡ್ ಕೇಳಿಸ್ಕೊಳ್ಳಿ.
ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಆಗಿದೆ. ಇದು ಹೆಲ್ಮೆಟ್ಗೆ ಹಾಕೋದು ಇಟ್ಕೊಟ್ಟಿದ್ದಾರೆ ಸಪೋರ್ಟು ಸ್ಪೀಕರ್ ಹತ್ರ. ಇದು ಮೋಸ್ಟ್ಲಿ ರಬ್ಬರ್ ಹಿಂದ್ಗಡೆ ಬರುತ್ತೆ. ಇದು ಎಕ್ಸ್ಟ್ರಾ ಕಿವಿ ಸ್ಪೀಕರ್ ಬರುತ್ತಲ್ಲ ಅಲ್ಲಿಗೆ ಇದು ಮಾಡ್ಕೊಬೋದು, ನಿಮ್ಗೆ ಸಖತ್ ಮುಂದೆ ಬೇಕು ಅಂತ ಅಂದರೆ. ಇದ್ರದ್ದು ಉಲ್ಟಾ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಅಂದರೆ ಜಸ್ಟ್ ಸಪೋರ್ಟ್ಗಿರಲಿ ಅಂತ ಇದು ಕೊಟ್ಟಿರ್ತಾರೆ. ಇದನ್ನು ಯೂಸ್ ಮಾಡೋಂಗಿದ್ರೆ ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದು ಕೊಟ್ಟಿದ್ದಾರೆ, ಇದು ನಾವು ಯೂಸ್ ಮಾಡೋ ಅಂಥದ್ದು. ಇದು ಇದಕ್ಕೆ ಮೌಂಟ್ ಮಾಡೋ ಅಂಥದ್ದು. ಹಿಂದ್ಗಡೆ ಹಾಕಿ ಜಸ್ಟ್ ಸಪೋರ್ಟ್ಗೆ ಈ ಥರ ಕೂರುತ್ತೆ, ಹೆಲ್ಮೆಟಲ್ಲಿ ಕೂರುವಾಗ ಅಲ್ಲಿಡೋಣ. ಇದರಲ್ಲಿ ಏನಿದೆ ಅಂದರೆ ಆದರೆ ಈ ಹೊಸ ಪ್ರಾಡಕ್ಟ್ಸ್ ಓಪನ್ ಮಾಡೋ ಮಜಾನೇ ಬೇರೆ. ಇದು ನೋಡಿ ವೆಲ್ಕ್ರೋ ಇದೆ. ಇದನ್ನು ಜಸ್ಟ್ ಹ್ಯಾಂಡಲ್ ಬಾರ್ಗೆ ಲೆಫ್ಟ್ ಸೈಡ್ ಅವ್ರ ರೈಟ್ ಸೈಡ್ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆ ಆ ಸೈಡ್ ನೋಡ್ಕೊಂಡು ಮೌಂಟ್ ಮಾಡೋ ಅಂಥದ್ದು. ಇದು ಅಷ್ಟೇ, ಇದೆಲ್ಲ ಈ ಸೈಡ್ ಏನಿದೆ ಆಲ್ಮೋಸ್ಟ್ ಎಲ್ಲ ಇದಕ್ಕೆ ಸಪೋರ್ಟ್ ಆಗೋವಂಥದ್ದೇ. ಮೋಟರ್ ಸೈಕಲ್ಗೆ ಫಿಟ್ ಮಾಡುವಾಗ ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿರ್ತೀನಿ. ಇದು ನೋಡಿ ಜಾಯ್ಸ್ಟಿಕ್ಕು, ಇದೇ ಕಂಟ್ರೋಲ್ ಮಾಡೋದು. ನೀವು ಬೈಕಲ್ಲಿ ಹಾಕೊಂಡ್ರೆ ಇಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಜಸ್ಟ್ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಆನ್ ಆಗುತ್ತೆ. ಮಿಕ್ಕಿದ್ದು ಇಲ್ಲೇ ಕಂಟ್ರೋಲ್ ಮಾಡ್ಬೋದು, ಅದರಲ್ಲಿ ಕನೆಕ್ಟ್ ಮಾಡಿ ಮೊಬೈಲಲ್ಲಿ ಆಫ್ ಮಾಡೋಣ. ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಇದೇನೋ ಕೊಟ್ಟಿದ್ದಾರೆ ಆಲಂಕಿ. ಇದು ಹೆಲ್ಮೆಟ್ಗೆ ಇದಾಗ ಥರ ಮೋಸ್ಟ್ಲಿ ಇದು ಮೌಂಟ್ ಕೂತ್ಕೊಳ್ಳುತ್ತೆ. ಇದು ಕರೆಕ್ಟಾಗಿ ಹೆಲ್ಮೆಟ್ಗೆ ಇದು ಹ್ಯಾಂಡಲ್ ಬಾರ್ಗೆ ಜಸ್ಟ್ ಫಿಟ್ ಮಾಡಿ ಇಲ್ಲಿದೆ ನೋಡಿ. ಇದನ್ನ ಈ ಥರ ಕೂರಿಸ್ಕೊಂಡು ವೆಲ್ಕ್ರೋ ಎಲ್ಲ ಹಾಕಿ, ಇಲ್ಲಾಂದರೆ ಡೈರೆಕ್ಟು ಇದನ್ನ ಈ ಥರ ಮೌಂಟ್ ಮಾಡ್ಬೋದು ಅನಿಸುತ್ತೆ. ಇದನ್ನು ವೆಲ್ಕ್ರೋ ಇದೆ ಹಿಂದ್ಗಡೆ, ಸ್ಟಿಕ್ಕರ್ ಪ್ಲಸ್ ವೆಲ್ಕ್ರೋ ಎರಡೂ. ನೀವು ಸ್ಟಿಕ್ಕರ್ ಥರ ಯೂಸ್ ಮಾಡ್ತೀರಾ ಅಂದರೆ ಇಲ್ಲೂ ಯೂಸ್ ಮಾಡ್ಕೊಬೋದು. ಕರೆಕ್ಟಾಗಿ ನೀವು ಥ್ರಾಟಲ್ಗೆ ಹಾಕ್ಕೊಳ್ತೀರಾ ಅಂದರೆ, ನೀವು ಥ್ರಾಟಲ್ಗೆ ಹಾಕ್ಕೊಳ್ಳಲ್ಲ, ಸಪ್ರೇಟು ಹ್ಯಾಂಡಲ್ಗೆ ಫಿಕ್ಸ್ ಮಾಡ್ತೀವಿ ಅಂದರೆ ಜಸ್ಟ್ ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿಗೆ ಒಂದು ನಟ್ಟೆಲ್ಲ ಅಡ್ಜಸ್ಟ್ ಮಾಡಿ ಆಲಂಕಿನೂ ಕೊಟ್ಟಿದ್ದಾರೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಇದನ್ನು ಬೈಕ್ಗೆ ಏನೋ ಯೂಸ್ ಮಾಡೋದು, ಇದೇನು ಅಂತ ನೀಟಾಗಿ ಗೊತ್ತಿಲ್ಲ, ನೋಡೋಣ. ಇದು ಬೈಕಿಗೆ ಫಿಟ್ ಮಾಡುವಾಗ ನೋಡ್ಕೊಳ್ಳೋಣ. ಬ್ಲೂ ಆರ್ಮರ್ದು ಒಳ್ಳೆ ಬ್ಯಾಗು, ಪ್ರೀಮಿಯಂ ಕ್ವಾಲಿಟಿ. ನೀವು ಯೂಸ್ ಮಾಡಿಲ್ಲ ಅಂದರೆ ಇಂಟರ್ಕಾಮ್ನ ಜಸ್ಟ್ ಹೆಲ್ಮೆಟಿಂದ ರಿಮೂವ್ ಮಾಡಿ ಇದನ್ನು ಪ್ರೆಸ್ ಮಾಡಿ ತೆಗಿಬೇಕು. ಇದನ್ನು ಪ್ರೆಸ್ ಮಾಡಿದ್ರೆ ರಿಮೂವ್ ಆಗುತ್ತೆ. ಜಸ್ಟ್ ನೀವು ಇದರೊಳಗಡೆ ಹಾಕ್ಕೊಂಡು ಪಾಕೆಟಲ್ಲೂ ಇಕ್ಕೊಬೋದು, ಇಲ್ಲಾಂದರೆ ನಿಮ್ಮ ಬ್ಯಾಗು ಎಂದ್ರಲ್ಲಾದರೂ ಇಕ್ಕೊಂಡು ಹೋಗ್ಬೋದು, ಸೇಫ್ಟಿ ಇರುತ್ತೆ. ತುಂಬ ಯೂಸ್ಫುಲ್ಲಾಗಿದೆ. ಸೌಂಡ್ ಕೇಳೋಕ್ಕೆ ಒಂಥರ ಮಜಾ. ಇದರಲ್ಲಿ ಏನಿದೆ ನೋಡೋಣ. ಇದರಲ್ಲಿ ಏನಪ್ಪ ಇದೆ ಅಂದರೆ ನೋಡಿ, ಕಂಪ್ಲೀಟ್ ಸೆಟಪ್ ಇಲ್ಲೇ ಇದೆ. ಇದೆಲ್ಲ ಹೆಲ್ಮೆಟ್ ಒಳಗಡೆ ಬರೋವಂಥದ್ದು. ಇಲ್ಲಿ ನೋಡಿ, ಇದು ಹೆಲ್ಮೆಟ್ ಸೈಡಲ್ಲಿ ಬರುತ್ತೆ. ಸೈಡಲ್ಲಿ ಬರೋ ಬಟನ್ನು C30 ಆದರೆ ಡೈರೆಕ್ಟ್ ಸೈಡಲ್ಲಿ ಇಂಟರ್ಕಾಮೇ ಬರ್ತಿತ್ತು. ಇದು ಜಸ್ಟ್ ಇಂಟರ್ಕಾಮ್ ಹಿಂದ್ಗಡೆಗೆ ಬರುತ್ತೆ. ಇದು ಹಿಂದ್ಗಡೆ ಹೆಲ್ಮೆಟ್ ಹಿಂದ್ಗಡೆ ಕೂತ್ಕೊಳ್ಳುತ್ತೆ. ಇದು ಸೈಡಲ್ಲಿ ಬರುತ್ತೆ, ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರುತ್ತದೋ. ಆಲ್ಮೋಸ್ಟ್ ಎಲ್ಲ ಲೆಫ್ಟ್ ಸೈಡ್ ಯೂಸ್ ಮಾಡ್ತಾರೆ. ಮೈಕ್ ನೋಡಿ, ನಿಮ್ಗೆ ಯಾವ ಥರ ಬೇಕು ಯಾವ ಥರ ಅಡ್ಜಸ್ಟ್ ಮಾಡ್ಕೊಬೋದು. ಸ್ಪೀಕರ್ಸ್ ನೋಡಿ, ಮೇನ್ ಇದೆ ಬ್ಲೂ ಆರ್ಮರ್ ಅವರ ಪ್ರೀಮಿಯಮ್ ಸ್ಪೀಕರು, ಚೆನ್ನಾಗಿದೆ. ಹಿಂದೆ 3M ಸ್ಟಿಕ್ಕರ್ ಇದೆ. ಇದನ್ನು ರಿಮೂವ್ ಮಾಡಿ ಜಸ್ಟ್ ಅಂಟಿಸ್ಬೇಕು. ಅದು ಯಾವ ಥರ ಅಂತ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ. ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಇನ್ನೇನಿದೆ, ಇದು ವೈಯರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಈ ಥರ ಜಸ್ಟ್ ವೈಯರ್ಗೆ ಇದು ಮಾಡಿ ನೀವು ಹೆಲ್ಮೆಟ್ ಒಳಗೆ ಎಲ್ಲಾದರೂ ಫಿಟ್ ಮಾಡ್ಬೋದು. ವೈಯರ್ ಆ ಸೈಡ್ ಈ ಸೈಡ್ ಹೋಗಬಾರ್ದು ಅಂದರೆ. ಇದೇನೋ ಕೇಬಲ್ ಕೊಟ್ಟಿದ್ದಾರೆ.
ಓಕೆ, ಇದೂ ಕೊಟ್ಟಿದ್ದಾರೆ ಹಾರ್ನೆಸ್ಸು 2.4E ಎಕ್ಸ್ಟ್ರಾ. ಅಂದರೆ ಇದರಲ್ಲಿ ಏನು ಬರುತ್ತೆ ಅಂದರೆ ಇದು ಪ್ರೋ ವೇರಿಯಂಟಲ್ಲಿ ಮಾತ್ರ ಬರೋದು. ನಿಮ್ಗೆ ಇದು ಅಲ್ದಲೇ ಎಕ್ಸ್ಟ್ರಾ ಇದು ಬರುತ್ತೆ. ಅಂದರೆ ನಿಮ್ಮದು 3 ಇದು ನಾರ್ಮಲ್ ಜಾಕ್ ಬರುತ್ತಲ್ಲ, ಆಡಿಯೋ ಜಾಕು, ಅದನ್ನು ಕನೆಕ್ಟ್ ಮಾಡ್ಕೊಬೋದು. ಇದು ಬ್ಲೂಟೂದ್ದು, ಇದು ನಿಮ್ಮ ಇಂಟರ್ಕಾಮ್ ಬಟನ್ದು ಎಕ್ಸ್ಟ್ರಾ ಒಂದು ಕೊಟ್ಟಿರ್ತಾರೆ. ಇದು ಇನ್ನೊಂದು ಮೈಕ್ ಅನಿಸುತ್ತೆ, ಇದು ಮೈಕು. ಈ ಮೈಕ್ನ ನೀವು ಜಸ್ಟ್ ಸ್ಟಿಕ್ಕರ್ ಇದು ಮಾಡಿ, ನಿಮ್ಗೆ ಅಷ್ಟು ದೊಡ್ಡದು ಮೈಕ್ ಬೇಡ, ಅವಶ್ಯಕತೆ ಇಲ್ಲ, ಎಷ್ಟು ಚಿಕ್ಕದು ಸಾಕು ಅಂದರೆ ಜಸ್ಟ್ ನಿಮ್ಮ ಹೆಲ್ಮೆಟ್ ಒಳಗಡೆ ಯೂಸ್ ಮಾಡ್ಕೊಬೋದು. ಇವಾಗ ಇಷ್ಟೆಲ್ಲ ಪ್ರಾಡಕ್ಟ್ಸು ಬನ್ನಿ, ಇದನ್ನೆಲ್ಲ ಸ್ವಲ್ಪ ಕಸ ಥರ ಅಂಟ್ಕೊಂಡ್ಬಿಟ್ಟಿದೆ, ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಹೆಲ್ಮೆಟ್ ಮೌಂಟ್ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಇದನ್ನು ಹೆಲ್ಮೆಟ್ಗೆ ಯಾವ ರೀತಿ ಮೌಂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನಂದರೆ ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಿರೋ ಹೆಲ್ಮೆಟು MT ಥಂಡರ್ 3 ಅಂತ ಇದೆ ನೋಡಿ. ಇದೇ ನಾನು ರೈಡ್ಸ್ ಹೋದರೆ ಎಲ್ಲ, ಯೂಶ್ವಲಿ ನಾನು ಬೆಂಗಳೂರಲ್ಲೂ ಲೋಕಲ್ ಹೋದರೂ ಇದೇ ಯೂಸ್ ಮಾಡೋದು, ರೈಡ್ ಹೋದರೂ ಇದೇ ಯೂಸ್ ಮಾಡೋದು. ಇದಕ್ಕೇ ಯಾವ ಥರ ಫಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಇದನ್ನೆಲ್ಲ ರಿಮೂವ್ ಮಾಡ್ಕೊಬೇಕು. ನಿಮ್ಮ ಹೆಲ್ಮೆಟ್ದೇನಿದೆ ಜಸ್ಟು ಒಳಗಡೆ ಈ ಸೌಂಡ್ ಒಂಥರ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಹೆಲ್ಮೆಟ್ದು ಕುಷನಿಂಗ್ ಕಂಪ್ಲೀಟಾಗಿ ಬಿಚ್ಕೊಬೇಕಾಗುತ್ತೆ. ಮೇಲ್ಗಡೆದು ಏನಿದೆ ಈ ಒಳಗಡೆ ಪಾರ್ಟು ಎಲ್ಲನೂ ಫುಲ್ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಳ್ಳೋಣ ಬನ್ನಿ. ಸೈಡ್ದು 2 ಬಿಚ್ಕೊಂಡಿದ್ದೀನಿ ಹೆಲ್ಮೆಟ್ದು. ಇದು ಸ್ವಲ್ಪ ಇಲ್ಲಿ ಕ್ಲಿಪ್ ಲಾಕ್ ಆಗಿರುತ್ತೆ ಮುಂದ್ಗಡೆ, ನೋಡ್ಕೊಂಡು ಬಿಚ್ಕೊಬೇಕು ನೋಡಿ. ಒಳಗಡೆ ಪಾರ್ಟು ತೆಗ್ದಿದೆ, ಎಲ್ಲ ತೆಗ್ದು ಆಪ್ರೇಷನ್ ಮಾಡಿದ್ಮೇಲೆ ಫೈನಲಾಗಿ ಈ ರೀತಿ ಖಾಲಿ ಕಾಣುತ್ತೆ ಒಳಗಡೆ. ಇದಕ್ಕೆ ಜಸ್ಟ್ ನಾವು ಇದನ್ನು ಯಾವ ಥರ ಫಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಹೆಲ್ಮೆಟ್ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ ಇದೇನಿದೆ ಈ ರಬ್ಬರ್ ಪೋರ್ಷನ್ನು, ಇದನ್ನು ಜಸ್ಟ್ ಇಲ್ಲಿಗೆ ಅಂಟಿಸ್ಕೊಬೇಕು. ಅದಕ್ಕೆ ಅಂಟಿಸಾಗಿದೆ. ಇವಾಗ ನೆಕ್ಸ್ಟು ಈ 3M ಸ್ಟಿಕ್ಕರ್ ತೆಗೆದು ಹೆಲ್ಮೆಟ್ಗೆ ಅಂಟಿಸ್ಬೇಕು. ಹೆಲ್ಮೆಟ್ಗೆ ಬೇರೆ ಎಲ್ಲ ಇಂಟರ್ಕಾಮ್ಸು ಹೆಲ್ಮೆಟ್ಗೆ ಸೈಡಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಆದರೆ ಈ C60 Pro ವೇರಿಯಂಟ್ ಏನಿದೆ ಇದು ಹೆಲ್ಮೆಟ್ಗೆ ಹಿಂದ್ಗಡೆ ಈ ಥರ ಕೂರುತ್ತೆ. ಹೆಲ್ಮೆಟ್ ಹಿಂದ್ಗಡೆ ನೋಡಿದೆ ಇಲ್ಲಿ ಹಾಕೋಣ ಅಂತ ನೋಡಿದೆ, ಇಲ್ಲಿ ಹಾಕಿದ್ರೆ ಸ್ವಲ್ಪ ವಿಯರ್ಡಾಗಿ ಕಾಣುತ್ತೆ. ಹಂಗಾಗಿ ಇಲ್ಲಿ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ, ಮತ್ತು ತೆಗಿಯೋಕ್ಕೂ ಈಸಿ ಇರುತ್ತೆ. ಇವ್ರು ಹಿಂದೆ ಕೊಟ್ಟಿರೋದ್ರಿಂದ ಏನು ಅಡ್ವಾಂಟೇಜು ಅಂದರೆ, ಏನೇ ಒಂದು ಕ್ರ್ಯಾಶ್ ಆದರೂ ಹೆಲ್ಮೆಟ್ ಸೈಡಿಗೆ ಬಿದ್ದರೂ ಏನಾಗಲ್ಲ. ಯಾಕಂದ್ರೆ ಹಿಂದ್ಗಡೆ ಇರುತ್ತೆ ಇಂಟರ್ಕಾಮ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ. ಸ್ಟಿಕ್ಕರ್ ತೆಗೆದು ಫಸ್ಟ್ ಸ್ಟಿಕ್ಕರ್ನೇ ಸಪ್ರೇಟು, ಇದು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದೇನು ಅಂಟ್ಕೊಳ್ಳುತ್ತೆ ಮೌಂಟು, ಅದನ್ನು ಜಸ್ಟ್ ಸ್ಟಿಕ್ಕರ್ನ ರಿಮೂವ್ ಮಾಡಿ ಮತ್ತೆ ತೆಗೆದು ಅಂಟ್ಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಇದನ್ನು ನೀವು ಹಾಕುವಾಗ ಕೆಳಗಡೆ ಏನಿದೆ ಇದು ಈ ಲಾಕು, ಇದು ಪ್ರೆಸ್ ಆದರೆ ನೀವು ಮೇಲ್ಗಡೆ ಇದು ಬರುತ್ತೆ, ಇಂಟರ್ಕಾಮ್ ಸಪ್ರೇಟ್ ತಗೊಬೋದು. ನೋಡ್ಕೊಳ್ಳಿ, ಪ್ರೆಸ್ ಆಗೋಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಮಾಡಿ. ಇಲ್ಲಿ ಕೆಳಗಡೆ ಕೂರಿಸಿದ್ರೂ ಇದು ಪ್ರೆಸ್ ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಪರ್ಫೆಕ್ಟಾಗಿ ಕೂರಿಸಾಗಿದೆ. ಇವಾಗ ಇದಕ್ಕೆ ಇದನ್ನು ಜಸ್ಟ್ ಈ ರೀತಿ ಇದೇನಿದೆ ಇಂಟರ್ಕಾಮ್ ಕೂರೋದಿಲ್ಲ ಲೈಟು, ಇದನ್ನು ಜಸ್ಟ್ ಈ ಥರ ಕೂರಿಸಿ, ಈ ಥರ ಟಕ್ ಅಂತ ಒಂದು ಸೌಂಡ್ ಬರುತ್ತೆ ಕೂತಾದ್ಮೇಲೆ. ಇದನ್ನು ನೀವು ಜಸ್ಟ್ ಈ ಥರ ಕೂರಿಸಾದ್ಮೇಲೆ ಕೂರಿಸಿ ಜಸ್ಟ್ ಆನ್ ಆಗುತ್ತೆ. ನೀವು ತೆಗಿವಾಗಲೂ ಅಷ್ಟೇ, ಇಲ್ಲಿ ಮೇಲ್ಗಡೆ ಏನಿದೆ ಇದನ್ನು ಪ್ರೆಸ್ ಮಾಡಿ ತೆಗಿಬೇಕಾಗತ್ತೆ. ಇದನ್ನು ಈ ರೀತಿ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಜಸ್ಟ್ ಪ್ರೆಸ್ ಮಾಡಿ ಇದನ್ನು ರಿಮೂವ್ ಮಾಡಬೇಕು, ಇಲ್ಲ ಬರಲ್ಲ, ಲಾಕ್ ಆಗುತ್ತೆ. ಇದನ್ನು ಇದೇನಿದೆ ಸ್ಪೀಕರು, ಇದು ಜಸ್ಟು ಹೆಲ್ಮೆಟ್ ಒಳಗಡೆ ಕಾಣಿಸ್ತೀಯ ನೋಡಿ, ಈ ಜಾಗ, ಈ ಪೋರ್ಷನ್ನು ವೀಡಿಯೋಲಿ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ ನೀಟಾಗಿ. ಈ ಜಾಗದಲ್ಲಿ ಜಸ್ಟು ಈ ಥರ ಸ್ಟಿಕ್ಕರ್ ತೆಗೆದು ಅಂಟಿಸ್ಬೇಕು. ವಯರ್ ಈ ಹಾರ್ನೆಸ್ ಎಲ್ಲ ಒಳಗಡೆ ಬಿಟ್ಕೊಬೇಕು. ಫಸ್ಟಿಗೆ ನಾನು ಇದನ್ನ ಇಲ್ಲಿಗೆ ಫಿಟ್ ಮಾಡ್ಕೊತೀನಿ, ಯಾಕಂದ್ರೆ ನನಗೆ ಇಲ್ಲಿ ಕಂಫರ್ಟೇಬಲ್ ಆಗಿದೆ. ಹೆಲ್ಮೆಟ್ ನೀವು ಹಾಕ್ಕೊಂಡು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಆಗುತ್ತೆ ಅಲ್ಲಿ ಜಸ್ಟ್ ಈ ಥರ ಇದು ಮಾಡಿದ್ರೆ ಸಾಕು. ಇದು ನಿಮಗೆ ಸಪ್ರೇಟ್ ಬರುತ್ತೆ, ಇಲ್ಲಿ ನೋಡಿ, ಇದು ಸಪ್ರೇಟ್ ಮ್ಯಾಕ್ ಡಾಗ್, ಇದು ಈ ಥರ ಅಂಟ್ಕೊಳ್ಳುತ್ತೆ. ಈ ಥರ ರಿಮೂವ್ ಮಾಡ್ಬೋದು, ಈ ಥರ ಅಂಟಿಸ್ಬೋದು. ಇವಾಗ ಈ ಸೈಡ್ದು ಅಂಟಿಸ್ಕೊಂಡಾಗಿದೆ. ಒಳಗಡೆ ಸ್ಪೀಕರ್ ಅಂಟಿಸೋಣ. ಇವಾಗ ಈ ರೆಡ್ ಪೋರ್ಷನ್ ಏನಿದೆ ವೈಯರಲ್ಲಿ ಒಂದು ರೆಡ್ ಇರುತ್ತೆ, ಒಂದು ನಾರ್ಮಲ್ ಇರುತ್ತೆ. ಈ ನಾರ್ಮಲ್ ಇರೋದು ರೆಡ್ ಕಲರ್ ಟೇಪ್ ಇಲ್ಲದೆ ಇರೋದು ಲೆಫ್ಟ್ ಸೈಡು, ಈ ರೆಡ್ ಏನು ಮಾರ್ಕ್ ಮಾಡಿದ್ದಾರೆ ಇದು ರೈಟ್ ಸೈಡ್ದು. ಇವಾಗ ರೈಟ್ ಸೈಡ್ಗೆ ನಾವು ಇಲ್ಲಿಗೆ ಪ್ಲೇಸ್ ಮಾಡ್ಕೊತಿದ್ದೀವಿ. ಜಸ್ಟ್ ಸ್ಟಿಕ್ಕರ್ನ 3M ಸ್ಟಿಕ್ಕರ್ ರಿಮೂವ್ ಮಾಡಿ ಕರೆಕ್ಟಾಗಿ ನೋಡ್ಕೊಂಡು
ವೈಯರ್ ಯಾವ ಥರ ಕೊರುತ್ತೆ ಅಂತ. ಜಸ್ಟ್ ಈ ರೀತಿ ಅಂಟಿಸ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಕುತ್ಕೊಂಡ್ಮೇಲೆ, ಕಾಣಿಸ್ತಿದ್ಯಾ? ಮೈಕು ಯೂಶ್ವಲಿ ಲೆಫ್ಟ್ ಸೈಡ್ ಹಾಕ್ತಾರೆ. ಲೆಫ್ಟ್ ಸೈಡ್ ಇದು ಬಂದಿರೋದ್ರಿಂದ ಈ ವೈರ್ ಅಡ್ಡ ಬರುತ್ತೆ, ಅದಕ್ಕೆ ರೈಟ್ ಸೈಡ್ ಫ್ರೀ ಇದೆ. ಈ ಥರ ಬರುತ್ತೆ ಮೈಕ್ ಒಳಗಡೆ. ಜಸ್ಟ್ ಇಲ್ಲಿಗೆ ಸ್ಟಿಕ್ಕರ್ ತೆಗ್ದು ಹಾಕಿದ್ರೆ ರೆಡಿ ಇದೆ. ಇವಾಗ ನಿಮಗೆ ಮುಂದೆ ಬೇಕಾ, ಮೇಲೆ ಬೇಕಾ, ಕೆಳಗೆ ಬೇಕಾ, ಯಾವ ಕಡೆ ಬೇಕಾದ್ರೆ ಇದು ಮಾಡ್ಕೊಬೋದು, ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಸೈಡ್ದು ಸ್ಪೀಕರ್ ಅನ್ಸ್ಕೊಳ್ಳೋಣ. ಈ ರೀತಿ ಸ್ಟಿಕ್ಕರ್ ರಿಮೂವ್ ಮಾಡಿ ಜಸ್ಟ್ ಪರ್ಫೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಕೂರಬೇಕು ಅಂತ. ಕರೆಕ್ಟ್ ಜಾಗಕ್ಕೆ ಪ್ಲೇಸ್ ಮಾಡಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಸೆಟ್ ಆಗಿದೆ. ಇವಾಗ ಎಲ್ಲನೂ ಕನೆಕ್ಟ್ ಮಾಡಿ ಜಸ್ಟ್ ಇದು ಹಿಂದ್ಗಡೆ ಬರುತ್ತೆ ಕೇಬಲ್ಲು, ಇಲ್ಲಿಂದ ಈ ಥರ ಕನೆಕ್ಟ್ ಆಗುತ್ತೆ. ಇದು ಜಸ್ಟ್ ಇದನ್ನು ರಿಮೂವ್ ಮಾಡಿ ತಗೊಬೋದು. ಇದೇನು ಕೊಟ್ಟಿದ್ರು ವೈಯರ್ ಸಪೋರ್ಟ್ಗೆ, ಆವಾಗಲೇ ಹೇಳಿದ್ದೆ ಇದು ವೈಯರ್ ಸಪೋರ್ಟ್ಗೆ ಹಾಕೋದು ಅಂತ. ಜಸ್ಟ್ ಇಲ್ಲಿ ಹಿಂದ್ಗಡೆಯಿಂದ ವೈಯರ್ ಸಪೋರ್ಟ್ಗೆ ಇಲ್ಲೊಂದು ಕೊಟ್ಟಿದ್ದೀನಿ, ಮತ್ತು ಒಳಗಡೆ ಇಲ್ಲೊಂದು ಹಾಕಿದ್ದೀನಿ. ಕಾಣಿಸ್ತಿದೆಯಾ? ಇಲ್ಲಿ ಹಾಕಿದ್ದೀನಿ. ಇವಾಗ ಹೆಲ್ಮೆಟ್ದು ಕುಷನಿಂಗ್ಸ್ ಎಲ್ಲ ಕೂರಿಸೋಣ. ಫೈನಲ್ಲಿ ಕಂಪ್ಲೀಟ್ ಸೆಟಪ್ ಆಗಿದೆ. ಒಳಗಡೆ ಎಲ್ಲ ಫಿಕ್ಸ್ ಮಾಡಾಕಿದೆ. ಇವಾಗ ಜಸ್ಟ್ ಕನೆಕ್ಟ್ ಮಾಡಿ ನೋಡೋಣ. ನೋಡಿ, ಮತ್ತಿದು ನೀವು ಚಾರ್ಜಿಂಗ್ ಮಾಡಬೇಕಂದ್ರೆ ಇದನ್ನು ಜಸ್ಟು ಇದೇನು ಅವ್ರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಇದಕ್ಕೆ ಜಸ್ಟ್ ಈ ಥರ ಮಾಡಿದರೆ ಸಾಕು. ಇದು ಮ್ಯಾಗ್ನೆಟು ಆಟೋಮೆಟಿಕ್ಕು ಅದೇ ಕನೆಕ್ಟ್ ಆಗುತ್ತೆ. ನಿಮ್ಮ ಸಿ ಟೈಪು ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಇದರಲ್ಲಾದರೂ ಚಾರ್ಜ್ ಹಾಕ್ಬೋದು, ಇಲ್ಲ ನಿಮ್ಮ ಸಿ ಟೈಪ್ ಚಾರ್ಜರ್ ಇದ್ದರೆ ಅದರಲ್ಲಿ ಇದೊಂದು ಚಾರ್ಜ್ ಮಾಡಿಕೊಂಡ್ರೆ ಸಾಕು. ಇದರಿಂದ ಇದ್ರದಕ್ಕೂ ಲೈಟ್ ಪವರ್ ಸಪ್ಲೈ ಆಗುತ್ತೆ. ಇದಕ್ಕೆ ಸಪ್ರೇಟ್ ಚಾರ್ಜ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮತ್ತು ಮೇಯ್ನ್ ಇನ್ನೊಂದೇನೆಂದರೆ ಇಲ್ಲಿದೆಯಲ್ಲ, ಇದು ಆ್ಯಕ್ಚುಲಿ ಕನೆಕ್ಟ್ ಆಗೋದು ಇಂಟರ್ಕಾಮು. ಇದು ವಾಟರ್ ಪ್ರೂಫಿಂಗ್ ಇರೋಲ್ಲ. ನೀವು ಹಾಕಿದ್ರೆ ನೀರು ಹೋಗೋಲ್ಲ. ನೀವು ಯೂಸ್ ಮಾಡದೇ ಇರೋ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ನೀರು ಹೋಗುತ್ತೆ. ಆವಾಗ ಇಲ್ಲಿ ಜಸ್ಟ್ ರಬ್ಬರ್ ಕೊಟ್ಟಿದ್ದಾರೆ ನೋಡಿ, ಇದನ್ನು ರಿಮೂವ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಜಸ್ಟ್ ಇದನ್ನು ಈ ಥರ ಒಳಗಡೆಗೆ ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮಗೆ ವಾಟರ್ ಪ್ರೂಫಿಂಗು, ನೀರೇನು ಹೋಗಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ನೀವು ಯೂಸ್ ಮಾಡದೇ ಇರೋ ಟೈಮಲ್ಲಿ, ಇಂಟರ್ಕಾಮ್ ಯೂಸ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಜಸ್ಟ್ ಇದನ್ನು ರಿಮೂವ್ ಮಾಡಿ ಮತ್ತು ಅದೇ ಜಾಗಕ್ಕೆ ಈ ಥರ ಪ್ಲೇಸ್ ಮಾಡಿದ್ರೆ ಆಯಿತು. ಸೌಂಡು ಒಂಥರ ಮಸ್ತಾಗಿದೆ. ಲೈಟ್ ಬರ್ತೀವಿ ನೋಡಿ, ಒಳಗಡೆ ಕೇಳಿಸ್ತಿದೆ. ಒಂದ್ಸತಿ ಹಾಕ್ಕೊಂಡು ತೋರಿಸ್ಬಿಡ್ತೀನಿ. ಈ ರೀತಿ ಕಾಣುತ್ತೆ ಕಂಪ್ಲೀಟಾಗಿ. ಇಲ್ಲಿ ನಮಗೆ ಆಲ್ಮೋಸ್ಟ್ ಕಂಟ್ರೋಲ್ಸ್ ಬರುತ್ತೆ. ಇದು ನೀವು ಹ್ಯಾಂಡಲ್ ಬಾರಲ್ಲಿ ಕಂಟ್ರೋಲ್ ಮಾಡ್ಬೋದು. ಈ ರೀತಿ ಕಾಣುತ್ತೆ. ಇದನ್ನು ನಾವು ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಬೇಕು. ಹಿಡ್ಕೊಂಡಿದ ತಕ್ಷಣ ಈ ರೀತಿ ಆನ್ ಆಗುತ್ತೆ. Blue armor activated. Battery 90%. ಆ ಥರ ಪ್ರಾಂಪ್ಟ್ ಹೇಳುತ್ತೆ. ಇನ್ನೊಂದು ಮೈಕು ಇಲ್ಲಿ ಒಳಗಡೆ ಇಕ್ಕಿದ್ದೀನಿ. ಸ್ಪೀಕರ್ ಹತ್ರ ಯಾವ ಥರ ಕೇಳಿಸುತ್ತೆ ಅಂತ. ಈಗ ಇವಾಗ ಮೊಬೈಲಲ್ಲಿ ಯಾವ ರೀತಿ ಆಪರೇಟ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. Secondary connected. ಪೇರ್ ಆಗಿದ ತಕ್ಷಣ ಈ ಥರ ಬರುತ್ತೆ. ಪ್ರೈಮರಿ ಸೆಕೆಂಡರಿ ಅಂತ ನೀವು 2 ಡಿವೈಸ್ನ ಕನೆಕ್ಟ್ ಮಾಡ್ಕೊಬೋದು. 2 ಅಟ್ ಎ ಟೈಮ್ ಕನೆಕ್ಟ್ ಆಗುತ್ತೆ. ನೋಡಿ, ಇದೆ ಬ್ಲೂ ಆರ್ಮರ್ ಅಂತಿದೆ ನೋಡಿ, ಇದೆ ಬ್ಲೂ ಆರ್ಮರ್ ಲುಕಿಂಗ್ ಫಾರ್ ಡಿವೈಸ್, ಟರ್ನ್ ಆನ್ ಬ್ಲೂಟೂತ್ ಅಂತ ಕೇಳುತ್ತೆ. ಅಲೋ ಕೊಡಿ, ಡೈರೆಕ್ಟ್ ಬ್ಲೂಟೂತ್ ಆನ್ ಆಗುತ್ತೆ. ಲುಕಿಂಗ್ ಫಾರ್ ಡಿವೈಸ್ ಅಂತ ಬರುತ್ತೆ. ಒಂದು ಸತಿ ಬ್ಲೂಟೂತ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಕನೆಕ್ಟ್ ಆಗಿರಲ್ಲ. ಇವಾಗ ಕನೆಕ್ಟ್ ಆಗಿದ ತಕ್ಷಣ ನೋಡಿ ಕನೆಕ್ಟ್ ಆಯಿತು. ಕನೆಕ್ಟ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಮಾಡಿದ ತಕ್ಷಣ ಬಡ್ಡಿ ಕನೆಕ್ಟ್, ಈ ಥರ ಗ್ರೂಪ್ಸ್ ಇದೆ. ಇವಾಗ ನೀವೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಬೋದು, ಮೈ ಗ್ರೂಪ್ಸ್ ಅಂದ್ಬಿಟ್ಟು. ಈ ಥರ ಸುಮಾರು ನಿಮಗೆ ಯಾವ ಥರ ಬೇಕು ಗ್ರೂಪ್ ಕನೆಕ್ಟ್ ಮಾಡಿಕೊಂಡು ಜಸ್ಟು ಇವಾಗ ಇದಕ್ಕೆ ಹೋದರೆ ಇನ್ವೈಟ್ ರೈಡರ್ಸ್ ಅಂತಿದೆ. ಇದಕ್ಕೆ ಇನ್ವೈಟ್ ಕೊಟ್ಟರೆ ಅವ್ರು ಜಸ್ಟ್ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು. ಇಲ್ಲ ಅವ್ರಿಗೆ ಇದನ್ನು ಶೇರ್ ಮಾಡ್ಕೊಂಡು ಅವ್ರು ಸ್ಕ್ಯಾನ್ ಮಾಡಿದ್ರೆ ಅವ್ರ ಆ್ಯಪಲ್ಲಿ ಹೋಗಿ ಅವ್ರದ್ರಲ್ಲಿ ಈ ಥರ ಬರುತ್ತೆ
ನಾವು ಗ್ರೂಪ್ಗೆ ಈ ಥರ ಹೋಗಿದ ತಕ್ಷಣ ಇಲ್ಲಿ ಸ್ಕ್ಯಾನ್ ಅಂತ ಬರುತ್ತೆ. ಇಲ್ಲೋಗಿ ಅವ್ರು ಜಸ್ಟ್ ಸ್ಕ್ಯಾನ್ ಮಾಡ್ಬೋದು. ಒನ್ಸ್ ಕನೆಕ್ಟ್ ಆದರೆ ಈ ಥರ ಬರುತ್ತೆ ಇಂಟರ್ಫೇಸ್. ಕನೆಕ್ಟ್ ಆದಮೇಲೆ ಇಲ್ಲಿ ಸ್ಟಾರ್ಟ್ ಅಂತ ಏನಿದೆ, ಇಲ್ಲಿ ಕನೆಕ್ಟ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ರಿವ್ಯೂ ವಿಡಿಯೋ ಮಾಡುವಾಗ ಯಾವ ಥರ ಕೇಳಿಸುತ್ತೆ, ಎಷ್ಟು ಡಿಸ್ಟೆನ್ಸಲ್ಲಿ ಯಾವ ಥರ ಅಂತ. ಇದು ಮ್ಯೂಸಿಕ್ ಶೇರಿಂಗ್ ಈ ಥರ ಪ್ರಾಂಪ್ಟ್ ಬರುತ್ತೆ, ಮ್ಯೂಸಿಕ್ ಶೇರಿಂಗ್ ಆನ್ ಅಂತ. ಮ್ಯೂಸಿಕ್ ಶೇರಿಂಗ್ ಆಫ್. ಮೈಕ್ ಕನೆಕ್ಟ್ ಆದಾಗ ಡಿಸ್ಕನೆಕ್ಟ್ ಮಾಡ್ಬೋದು, ಬೇಕಾದಾಗ ಮಾತ್ರ ಯೂಸ್ ಮಾಡ್ಬೋದು. ಇದೇನಿದೆ ಇದು ನೀವು ಹಜಾರ್ಡ್ ಲೈಟ್ ಆನ್ ಮಾಡ್ಬೋದು. ಆನ್ ಮಾಡಿದ್ರೆ ಈ ರೀತಿ ಬರುತ್ತೆ, ಅದನ್ನು ಹಾಕಿರ್ತೀನಿ ನೋಡಿ ವಿಡಿಯೋಲಿ. ಇವಾಗ ಜಸ್ಟ್ ಹಜಾರ್ಡ್ ಲೈಟ್ ಆನ್ ಆಗಿದೆ. ಇದನ್ನು ನೀವು ಕಲರ್ಸ್ ಚೇಂಜ್ ಮಾಡ್ಕೊಬೋದು. ಎಷ್ಟು ಕಲರ್ಸು. ಬ್ರೇಕ್ ಮೋಡ್ ಅಂತ ಇದೆ. ಬ್ರೇಕ್ ಮೋಡಲ್ಲಿ ಜಾಸ್ತಿ ಬೇಗ ಬ್ಲಿಂಕ್ ಆಗ್ತಾ ಇರುತ್ತೆ. ಇದರಲ್ಲೂ ಅಷ್ಟೇ ಎಷ್ಟು ಕಲರ್ಸ್ ಇದೆ. ನೀವು ಇದಕ್ಕೆ ಹೋದರೆ ನೀವೇ ಕ್ರಿಯೇಟ್ ಮಾಡ್ಕೊಬೋದು. ಕಲರ್ಸ್ ಹೋಗ್ಬಿಟ್ಟು ಈ ಥರ ಫುಲ್ಲು ಕಲರ್ ಯಾವ್ದು ಬೇಕಾ ಚೇಂಜ್ ಮಾಡ್ಕೊಬೋದು. ನೋಡಿ ನೀವು ಹೆಂಗೆ ರೊಟೇಟ್ ಮಾಡ್ತೀರಾ ಆ ಥರ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೊಬೋದು. ಇದು ಅಷ್ಟೇ, ಇದು ವಾಲ್ಯೂಮ್ ಕಂಟ್ರೋಲು. ಈ ರೀತಿ ನಿಮ್ಗೆ ಎಷ್ಟು ಬೇಕಷ್ಟು ಪ್ರೈಮರಿ ಮ್ಯೂಸಿಕ್ಕು, ಪ್ರೈಮರಿ ವಾಯ್ಸು, ಇಂಟರ್ಕಾಮ್ ಮ್ಯೂಸಿಕ್ಕು, ಇಂಟರ್ಕಾಮ್ ವಾಯ್ಸು, ಸೆಕೆಂಡ್ರಿ ಮ್ಯೂಸಿಕ್ಕು, ಸೆಕೆಂಡ್ರಿ ಸಿಸ್ಟಮ್ ಟೋನ್ಸು, ವಾಯ್ಸ್ ಪ್ರಾಂಪ್ಟ್ ಇದೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ವಾಯ್ಸ್ ಪ್ರಾಂಪ್ಟ್ದು ಎಷ್ಟು ಇರಬೇಕು ವಾಲ್ಯೂಮು ಅನ್ನೋದೆಲ್ಲ ಸೆಟ್ ಮಾಡ್ಕೊಬೋದು. ಇಲ್ಲಿ ನೀವು ಈ ಥರನೂ ಸೆಟ್ ಮಾಡ್ಕೊಬೋದು, ಆ ಥರ ಬೇಡ ಅಂದರೆ ಈ ಥರನೂ ಸೆಟ್ ಮಾಡ್ಕೊಬೋದು. ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ. ಇದು ನಿಮ್ಮ ಟೀ ಸ್ಟಿಕ್ಕು. ನೀವು ಟೀ ಸ್ಟಿಕ್ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಏನೇನು ಅದರಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡೋದು ಅನ್ನೋದೆಲ್ಲ ಇಲ್ಲಿ ತೋರಿಸುತ್ತೆ. ಸದ್ಯಕ್ಕೆ ಟೀ ಸ್ಟಿಕ್ ಎತ್ತಿಕ್ಕಿದ್ದೀನಿ. ಮತ್ತು ನೀವಿಲ್ಲಿ ಅಸಿಸ್ಟೆಂಟ್ ಮತ್ತು ಇದನ್ನು ರೆಕಾರ್ಡ್ ಮಾಡ್ಕೊಬೋದು. ರೈಡ್ ಗ್ರೇಡ್ ನೀವು ಮಾತಾಡ್ತಿರ್ತೀರ ಗ್ರೂಪ್ ರೈಡಲ್ಲಿ ಹೋಗುವಾಗ ಯಾವುದೋ ಒಂದು ಫನ್ನಿಯಾಗಿ ಇಲ್ಲ ನಿಮ್ಗೆ ಬೇಕು ಅದನ್ನು ನಿಮ್ಮ ಕ್ಯಾಮ್ರಾಗೆ ಹಾಕಿ ವೀಡಿಯೋಗೆ ಯೂಸ್ ಮಾಡ್ಕೊತೀರ ಅಂದರೆ ಜಸ್ಟ್ ರೆಕಾರ್ಡ್ ಆಡಿಯೋ ಅಂತ ಒತ್ತಿದ್ರೆ ಸಾಕು, ರೆಕಾರ್ಡ್ ಆಗುತ್ತೆ. ಅಂದರೆ ನೀವು ಕನೆಕ್ಟ್ ಆಗಿರುವಾಗ ಸೆಟ್ಟಿಂಗ್ಸ್ಗೆ ಹೋದರೆ ಇಲ್ಲಿದೆ ನೋಡಿ, ಪ್ರೈಮರಿ ಸೆಕೆಂಡ್ರಿ ಎರಡೂ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮ್ಮ ನೇಮ್ ಬೇಕಿದ್ರೆ ಎಡಿಟ್ ಮಾಡ್ಕೊಬೋದು. C60 Pro, ಕಿಶೋರ್ C60 Pro ಅಂತಿದೆ. ಇದು ಆಡಿಯೋ ಕಂಟ್ರೋಲು. ನಿಮ್ಗೆ ವಾಲ್ಯೂಮ್ ಬೂಸ್ಟು ಎಲ್ಲ ಇಲ್ಲಿ ಕಂಟ್ರೋಲ್ ಮಾಡ್ಕೊಬೋದು. ಈಕ್ವಲೈಸರು, ಆಡಿಯೋ ವೇವ್ ಅಂತ ತುಂಬ ಇದೆ. ಯೂನಿವರ್ಸಲ್ ಇಂಟರ್ಕಾಮ್ ಅಂತಿದೆ. ಅಂದರೆ ನಿಮ್ಮದು ಬ್ಲೂ ಆರ್ಮರ್ ಬಿಟ್ಟು ಬೇರೆದಕ್ಕೆ ಕನೆಕ್ಟ್ ಮಾಡ್ತೀರಾ ಅಂದರೆ ಅದಕ್ಕೂ ಯೂಸ್ ಮಾಡ್ಬೋದು. ಅದನ್ನು ಜಸ್ಟ್ ಆನ್ ಮಾಡ್ಕೊಬೇಕು. ಆ್ಯಡ್ ನ್ಯೂ ಯೂನಿವರ್ಸಲ್ ಇಂಟರ್ಕಾಮ್ ಅಂತ. ಕನೆಕ್ಟ್ ವಿತ್ ನಾನ್ ಬ್ಲೂ ಆರ್ಮರ್ ಇಂಟರ್ಕಾಮ್ ಡಿವೈಸ್ ಅಂತ. ವಾಯ್ಸ್ ರೆಕಾರ್ಡಿಂಗ್ಸು ನೀವು ಯಾವುದಾದ್ರು ಮಾಡಿದರೆ ಇಲ್ಲಿರುತ್ತೆ, ನೀವು ರೆಕಾರ್ಡ್ ಮಾಡಿರೋದು. ಫೋನ್ ಕಾಲ್ಸು, ಆನ್ಸರು, ರಿಜೆಕ್ಟು ಎಲ್ಲ ಅದೇ ನೀವು ಅಲೋ ಕೊಟ್ಟರೆ ಆಗುತ್ತೆ. ಸ್ಪೀಡ್ ಡಯಲು, ಕಾಲ್ ಯುವರ್ ಫೇವ್ರೆಟ್ ಕಾಂಟ್ಯಾಕ್ಟ್ ವಿತ್ ಟೀ ಸ್ಟಿಕ್ ಬಟನ್ನು. 3 ಬಟನ್ ಮಾಡಲು ಅದನ್ನು ಸಪ್ರೇಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಗಾಡಿಗೆ ಅದನ್ನು ಫಿಟ್ ಮಾಡಿದಾಗ. ಹೇ ಬ್ಲೂ ಅಂತಿದೆ. ಇದು ಅಷ್ಟೇ, ನೀವು ಯಾವ ಥರ ಪ್ರಾಂಪ್ಟು ಹೇ ಬ್ಲೂ ಅಂತೇಳಿ ವಾಲ್ಯೂಮ್ ಡೌನ್, ಅಪ್, ಮ್ಯೂಸಿಕ್, ಸ್ಟಾರ್ಟ್ ಮ್ಯೂಸಿಕ್, ಪ್ರೀವಿಯಸ್ ಟ್ರ್ಯಾಕ್, ನೆಕ್ಸ್ಟ್ ಟ್ರ್ಯಾಕ್, ಆನ್ಸರ್ ಆರ್ ಇಗ್ನೋರ್, ಈ ಕ್ರ್ಯಾಶ್ ಡಿಟೆಕ್ಷನ್ನು. ನೀವೇನೋ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಹಾಕಿರಬೇಕು, ನಿಮ್ದೇನೋ ಕ್ರ್ಯಾಶ್ ಆದರೆ ಅಲ್ಲಿ ಹೋಗುತ್ತೆ. ಅದರಲ್ಲೂ ಸಿವಿಯರು, ಮೀಡಿಯಮು, ಮೈಲ್ಡ್ ಅಂತ ಇದೆ. ಅದು ನಿಮ್ಗೆ ಯಾವ್ದು ಬೇಕು, ಡಯಲ್, ಕಾಲ್ ಆನ್, ಕ್ರ್ಯಾಶ್ ಆದಾಗ ಆಟೋಮೆಟಿಕ್ ಕಾಲ್ ಹೋಗೋ ಥರನೂ ಆನ್ ಮಾಡ್ಕೊಬೋದು. ಇಲ್ಲಿ ಇದನ್ನೆಲ್ಲ ಅಲೋ ಕೊಟ್ಟು ಸದ್ಯಕ್ಕೆ ಅದಿನ್ನೂ ಆನ್ ಮಾಡಿಲ್ಲ ನಾನು. ಇನ್ನು ಯೂಸರ್ ಮ್ಯಾನ್ಯಲು, ನಿಮಗೆ ಇನ್ಸ್ಟಾಲೇಷನ್ ಗೈಡು, ಕಂಪ್ಲೀಟ್ ವೀಡಿಯೋಸ್ ಎಲ್ಲ ಇಲ್ಲೇ ಪ್ರೊವೈಡ್ ಇದೆ. ಆ್ಯಪಲ್ಲೇ ಬಿಲ್ಟಿನ್ ಇರುತ್ತೆ. ಫೀಚರ್ ಯೂಸರ್ ಮ್ಯಾನ್ಯಲ್ಲು ಅಷ್ಟೇ, ನಿಮ್ಗೆ ಯಾವ ಥರ ಬೇಕು ಯೂಸರ್ ಮ್ಯಾನ್ಯಲ್ಲು ಪ್ರತಿಯೊಂದೂ ಇಲ್ಲಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಡೆಡಿಕೇಟೆಡ್ ಆಗಿ ವೀಡಿಯೋ ಮಾಡಿದ್ದಾರೆ, ನೀವು ನೋಡ್ಕೊಬೋದು. ವ್ಯೂ PDF ವರ್ಷನ್ ಆಫ್ ಯೂಸರ್, ಇದು PDF ಬರುತ್ತೆ. ನೀವು ಸಪ್ರೇಟ್ ಡೌನ್ಲೋಡ್ ಮಾಡಿಕೊಂಡು ನೀವು PDF ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡಿ ಯಾವ ರೀತಿ ಯಾವುದ್ಯಾವ್ದು ಏನು ಅಂತ ಗೊತ್ತಾಗಿಲ್ಲ ಅಂದ್ರೂ ಜಸ್ಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನೀವು ವೀಡಿಯೋ ನೋಡಲ್ಲ, ಇದನ್ನು ನೋಡ್ಕೊಂಡು ಮಾಡ್ತೀರಾ ಅಂದರು ಓಕೆ ಫೈನ್, ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು. ಹ್ಯಾಂಡಲ್ ಬಾರ್ ಕನೆಕ್ಟ್ ಮಾಡೋದು ನೋಡಿ, ಟೀ ಸ್ಟಿಕ್ ಯಾವ ಥರ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ. ಇದು ವೀಡಿಯೋ ಇದೆ, ಬೆಟರ್ ವೀಡಿಯೋ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ. ಇಲ್ಲಿ ನೋಡಿ ಆ್ಯಪಲ್ಲಿ ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಬೋದು ಎಲ್ಲ ಇದೆ.
ಸುಮಾರಿದೆ. ಪ್ರತಿಯೊಂದು ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಪ್ರತಿಯೊಂದು ಬಟನ್ ಯಾವ ರೀತಿ ಯೂಸ್ ಮಾಡೋದು, ಫ್ಯಾಕ್ಟ್ರಿ ರೀಸೆಟ್ಟು, ಅಸಿಸ್ಟೆಂಟು, ಹೇಬ್ಲು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಎಲ್ಲ ಕೊಟ್ಟಿದ್ದಾರೆ. ಬಟನ್ ಪ್ರೆಸ್ ಮಾಡಿದ್ರೆ ಸಾಂಗ್ ಪ್ಲೇ ಆಗುತ್ತೆ. ಮತ್ತು ನಾನು ವೀಡಿಯೋ ಸ್ಟಾರ್ಟಿಂಗ್ಗೆ ಹೇಳಿದ್ದೆ ಇದ್ರದ್ದು ಕಂಪ್ಲೀಟ್ ಪ್ರೈಸಿಂಗ್ಸ್ ಎಲ್ಲ ಎಷ್ಟು ಬಿತ್ತು, ನನಗೆ ಎಷ್ಟಾಯಿತು, ಇದ್ರದ್ದು MRP ಎಷ್ಟಿದೆ ಎಲ್ಲನೂ ಈ ವಿಡಿಯೋಲಿ ಹೇಳ್ತೀನಿ ಅಂತ. ಇಲ್ಲಿ ನೋಡಿ, ಇಲ್ಲಿದೆ ಇದ್ರ ಮೇಲೇ ವಿಡಿಯೋಲಿ ಕಾಣಿಸ್ತಿದೆಯೋ ಅನ್ನೋ ಗೊತ್ತಿಲ್ಲ. 24,999 ಇದೇನಿದೆ ಕರೆಕ್ಟಾಗಿ ಅಷ್ಟೇ ಬಿದ್ದಿದೆ ಪ್ರೈಸು. ₹1 ಡಿಸ್ಕೌಂಟ್ ಕೂಡ ಇಲ್ಲ. ಏನಂದರೆ ಇದು ಮೇ ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಬಿಟ್ಟಾಗ ಇದ್ರದ್ದು ಆ್ಯಕ್ಚುಲಿ 15,000 ಇತ್ತು. ಇದ್ರ ಜೊತೆಗೆ 15,000ಗೆ C60 Pro ಪ್ಲಸ್ C10 ಫ್ರೀಯಾಗಿ ಕೊಡ್ತಿದ್ರು ಕೂಪನ್ ಕೋಡ್ ಅಪ್ಲೈ ಮಾಡಿದ್ರೆ. ಮೇ ಎಂಡಿಂಗಲ್ಲಿ ನಮ್ಮ ಕರ್ನಾಟಕ ರೈಡರ್ ದರ್ಶನ್ ಅವರು ಕೂಡ ಆರ್ಡ್ರ್ ಮಾಡಿದರು. ಅವರು ಆರ್ಡ್ರ್ ಮಾಡಿ ಒಂದು ದಿನ ಬಿಟ್ಕೊಂಡು ನಾನು ಆರ್ಡ್ರ್ ಮಾಡಿದೆ. ಅವ್ರು ಆರ್ಡ್ರ್ ಮಾಡಿದಾಗ ಪ್ರೀ ಲಾಂಚ್ ಆಫರ್ ಅಂತ ಅವ್ರಿಗೆ 16,500 ಬಿದ್ದಿದೆ. ಇದು ನಾನು ನೆಕ್ಸ್ಟ್ ದಿನ ಸ್ವಲ್ಪ ಅವ್ರು ಆರ್ಡ್ರ್ ಮಾಡಿದ್ದು ನೋಡ್ಕೊಂಡು ನಾನು ನೆಕ್ಸ್ಟ್ ದಿನ ಒಂದೇ ದಿನ ಲೇಟ್ ಮಾಡಿದ್ದಕ್ಕೆ 16,500 ಆಗಬೇಕಾಗಿದ್ದು ಇದ್ರ ರೇಟು 25,000 ಆಗಿದೆ. 24,999 ಆಗಿದೆ. ನೋಡಿ, ಒಂದು ದಿನಕ್ಕೆ ನಾವು ಇವತ್ತು ಬೇಡ ನಾಳೆ ಮಾಡೋಣ ಅಂತ ಅಂದ್ಕೊಳ್ತೀವಿ. ಒಂದು ದಿನ ಲೇಟ್ ಆಗಿದ್ದಕ್ಕೆ 16,500 ಕೊಡಬೇಕಾಗಿದ್ದು ನಾನು 25,000 ಕೊಟ್ಟು ತೊಗೊಂಡಿದ್ದೀನಿ. ಇದನ್ನು ಇಷ್ಟು ಕೊಟ್ಟಿದ್ದೀನಲ್ಲ, ಇದು ವರ್ತಾ ಅಂತ ನೀವು ಕೇಳಿದ್ರೆ ವರ್ತ್ ಅಂತಲೇ ಹೇಳ್ತೀನಿ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇಂಟರ್ಕಾಮ್ಸ್ ನೀವೇನೇನು ನೋಡ್ತೀರಾ ಅದಕ್ಕೆ ಕಾಂಪಿಟೇಷನ್ ಕೊಡುವಂಥ ಎಲ್ಲ ಫೀಚರ್ಸು ಇದರಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ 25,000 ವರ್ತಾ ಇಲ್ವಾ ಅಂತ ನಾನು ಯೂಸ್ ಮಾಡಿ ಸ್ವಲ್ಪ ದಿನ ರೈಡ್ ಹೋಗಿ ಬಂದಮೇಲೆ ಒಂದು ರಿವ್ಯೂ ವಿಡಿಯೋ ಮಾಡ್ತೀನಿ. ಆ ರಿವ್ಯೂ ವಿಡಿಯೋ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ ರಿವ್ಯೂ ಅಂತ. ನಾನು ಯೂಸ್ ಮಾಡಿ ರಿವ್ಯೂದು ಒಂದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ, ಯಾವ ಥರ ಇದೆ ಏನು ಅಂತ. ಇನ್ನೂ ಇದ್ರ ಫೀಚರ್ಸ್ ಏನೇನು ಅಂತ ನನಗೂ ಗೊತ್ತಿಲ್ಲ. ಕ್ರ್ಯಾಶ್ ಡಿಟೆಕ್ಷನ್ ಇದೆ, 16 hours ಬ್ಯಾಟ್ರಿ ಲೈಫ್ ಇದೆ, 360 ಆ್ಯಪ್ ಫಾರ್ ಕಂಪ್ಲೀಟ್ ಕಂಟ್ರೋಲು, ಮೊಬೈಲಲ್ಲೆಲ್ಲ ಕಂಟ್ರೋಲ್ ಮಾಡ್ಬೋದು. ಮತ್ತಿದು ನಿಮ್ಮ C30ಗೆ ಓನ್ಲಿ 20 ರೈಡರ್ಸ್ ಮಾತ್ರ ಕನೆಕ್ಟ್ ಆಗ್ಬೋದು. ಇದು ಅನ್ಲಿಮಿಟೆಡ್ ಗ್ರೂಪ್ ರೈಡರ್ಸ್ ಕನೆಕ್ಟ್ ಆಗ್ಬೋದು. ಮತ್ತು ಮ್ಯೂಸಿಕ್ ಪ್ಲಸ್ ಇಂಟರ್ಕಾಮ್ ಬರುತ್ತೆ. ನೀವು ಮ್ಯೂಸಿಕ್ ಕೇಳಿಕೊಂಡು ನೀವು ಮತ್ತು ಏನು ರೈಡರ್ಸ್ ರೈಡರ್ ಇದ್ದಾರೆ ಎಲ್ಲರೂ ಮ್ಯೂಸಿಕ್ ಕೇಳಿಕೊಂಡು ಇಂಟರ್ಕಾಮ್ ಯೂಸ್ ಮಾಡ್ಬೋದು. ಮತ್ತು ರೆಕಾರ್ಡ್ ಮಾಡ್ಕೊಬೋದು, ನೀವು ಮಾತಾಡೋದಾಗಿರ್ಬೋದು ಎಲ್ಲನೂ. ಮತ್ತಿದು ನೀವು ಡೈರೆಕ್ಟು ನಿಮ್ಮದು ಯಾವುದೇ ರೀತಿ ಆ್ಯಕ್ಷನ್ ಕ್ಯಾಮ್ರಾ ಇಲ್ಲ ಏನಾದರೂ ಯೂಸ್ ಮಾಡ್ತೀರಾ ಅಂದರೆ ಅದಕ್ಕೂ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ನಿಮ್ಮ ಸೆಕೆಂಡರಿ ಕ್ಯಾಮ್ರಾ ಇದ್ದರೆ ಪ್ರೈಮರಿ ಸೆಕೆಂಡ್ರಿ ಎರಡೂ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಆ್ಯಕ್ಷನ್ ಕ್ಯಾಮ್ರಾ, GPS ಇದೆಲ್ಲದಕ್ಕೂ ಕನೆಕ್ಟ್ ಮಾಡ್ಕೊಬೋದು. 2 years ವ್ಯಾರಂಟಿ ಬರುತ್ತೆ. ಮತ್ತಿದು ತುಂಬ ಇನ್ನೂ ಏನೇನೋ ಕ್ರ್ಯಾಶ್ ಡಿಟೆಕ್ಷನ್ ಇದೆ, HD ಆಡಿಯೋ, ಬ್ಲೂ ಅವ್ರದ್ದೇನೆ ಟ್ಯೂನ್ಡ್ ಬೈ BLU ಬ್ಲೂ ಅಂತ ತುಂಬಾ ಫೀಚರ್ಸ್ ಇದೆ. ಮೋಷನ್ ಸೆನ್ಸೋ, ಮ್ಯಾಕ್ಡಾಕ್ 2.0, ರೈಡ್ ಗ್ರಿಡ್ 2.0 Pro, ಅಡ್ವಾನ್ಸ್ ಮೆಶ್ ಇಂಟರ್ಕಾಮು, ರೈಡ್ ಗ್ರಿಡ್ ಮೆಶ್ ಓವರ್ ಕ್ಲೌಡ್, ಪೋರ್ಟ್ ವೇವೋ, ಹೇಬ್ಲು ಅಂತ ಅಸಿಸ್ಟ್ ಇದೆ, ವಾಯ್ಸ್ ಅಸಿಸ್ಟು. ನೀವು ಜಸ್ಟ್ ಬಟನ್ ಪ್ರೆಸ್ ಮಾಡಲ್ಲ, ನೀವು ಸ್ಟಿಕ್ಕು ಏನು ಯೂಸ್ ಮಾಡಲ್ಲ ಅಂದರೆ ಜಸ್ಟ್ ವಾಯ್ಸ್ ಅಸಿಸ್ಟೆಂಟಿಂದ ಇದು ಮಾಡ್ಬೋದು. ಹೇಬ್ಲು ಅಂತ ಅದ್ರ ವಾಯ್ಸ್ ಅಸಿಸ್ಟೆಂಟು. ಇವಾಗ ನಾವು ಹೇ ಸಿರಿ ಅಂತ ಏನಂತೀವೋ ಅದೇ ಥರ ಹೇಬ್ಲು ಇದು. ನೀವು ಯಾವುದೇ ರೀತಿ ಎಫರ್ಟ್ಲೆಸ್ ಆಗಿ ನೀವು ವಾಯ್ಸಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಬೋದು ಇದನ್ನು. ಇದರಲ್ಲಿ ಇನ್ನೂ ಸುಮಾರು ಫೀಚರ್ಸ್ ಇದೆ. C60 Pro ರೈಡ್ ಕನೆಕ್ಟ್ ಬಾಂಡ್ ಹೆಸ್ರಿಗೆ ತಕ್ಕನಂಗೆ ಇದೆ. ನೋಡೋಣ ಬನ್ನಿ, ಇದ್ರ ಕನೆಕ್ಟ್ ಮಾಡಿಬಿಟ್ಟು ಸೌಂಡ್ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ಈ ಬಾಕ್ಸಲ್ಲಿ ಏನೇನು ಇರುತ್ತೆ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, ನೋಡ್ಕೊಳ್ಳಿ ಅನ್ಸುತ್ತೆ. ವಿಸಿಬಲ್ ಇದೆಯಾ? ಫುಲ್ಲು ಇಷ್ಟೆಲ್ಲ ಇರೋದು ಬಾಕ್ಸ್ ಒಳಗಡೆ. ನಾನು ಯೂಸ್ ಮಾಡ್ತಿರೋ ಮೈಕ್ ಬಂದು DJI ಮೈಕ್ ಮಿನಿ. ಇದ್ರದ್ದು ರಿವ್ಯೂ ವಿಡಿಯೋ ಮಾಡೋಣ ಅಂತಿದ್ದೆ, ಇದಿನ್ನೂ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೇನು ಸ್ವಲ್ಪ ದಿನ ಇದ್ರದ್ದು ವಿಡಿಯೋ ಬೇಕಂದರೆ ನೀವು ಕಮೆಂಟ್ ಮಾಡಿ, ಇದ್ರದ್ದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಾಕ್ತೀನಿ. ಇದಕ್ಕೆ ಎಷ್ಟಾಯಿತು ಏನು ಎತ್ತ ಯಾವ ಥರ ಇದೆ ಇದ್ರದ್ದು ಏನೇನು ಫೀಚರ್ಸ್ ಎಲ್ಲ ಹೇಳ್ತೀನಿ. ಇದು ಕಂಪ್ಲೀಟ್ ಅನ್ಬಾಕ್ಸಿಂಗ್ C60 Pro ಇಂಟರ್ಕಾಮ್ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮತ್ತು ಹೆಲ್ಮೆಟ್ಗೆ ಮೌಂಟ್ ಮಾಡೋ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಯಾರು ಮೊದಲನೇ ಬಾರಿ ನೋಡ್ತೀರಾ, ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕನ್ನಡಿಗರನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.